ಸರ್, ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ತಮಿಳಿನಿಂದ ಕನ್ನಡ ಹುಟ್ಟಿರೋದು ಅಂತ. ಅದಕ್ಕೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಮೇಡಮ್, ಕನ್ನಡ ಯಾವತ್ತಿದ್ರೂ ಹಳೆಗನ್ನಡ ಮತ್ತು ಸಂಸ್ಕೃತ ಇದೆಲ್ಲ ಪೂರ್ವದಿಂದ ಬಂದಿರತಕ್ಕಂಥದ್ದು. ತಮಿಳು ಕನ್ನಡದ ನಂತರ ಬಂದಿರತಕ್ಕಂಥದ್ದು. ಕಮಲ್ ಹಾಸನ್ ಅವರು ಒಬ್ಬ ಪ್ರಬುದ್ಧ ನಟರಾಗಿದ್ದು, ಮೇಧಾವಿ ನಟರಾಗಿದ್ದು, ಜೊತೆಗೆ ಸಾಲದ್ದಕ್ಕೆ ಅವರೇ ನಿನ್ನೆ ಮೊನ್ನೆ ಚಲನಚಿತ್ರರಂಗಕ್ಕೆ ಬಂದವರಲ್ಲ. ಅವರ ನಟನೆ 40-50 ವರ್ಷಗಳ ನಟನೆ. ಎಲ್ಲಿಂದ ಮೂಲ ಕನ್ನಡ ಎಲ್ಲಿಂದ ಬಂತು, ತಮಿಳು ಎಲ್ಲಿಂದ ಬಂತು ಅನ್ನೋಂಥ ತಿಳ್ಕೊಂಡಿರೋಂಥ ಅರೆಜ್ಞಾನಿಯಾಗಿ ಮಾತಾಡಿರ್ತಕ್ಕಂಥದ್ದು ತಪ್ಪು. ಕನ್ನಡಕ್ಕೆ ಆದಂಥ ಇತಿಹಾಸ ಇದೆ. ಕನ್ನಡಕ್ಕೆ ಆದಂಥ ಒಂದು ಭಾಳ ರಾಷ್ಟ್ರೀಯ ಮಟ್ಟದಲ್ಲಿ, ಒಂದು ದೊಡ್ಡ ಮಟ್ಟದಲ್ಲಿ ಕನ್ನಡಕ್ಕೆ ಇತಿಹಾಸ ಇರ್ತಕ್ಕಂಥದ್ದು. ಇವರು ನಿನ್ನೆ ಮೊನ್ನೆ ಬಂದಂಥ ಯಾರೋ ಅರಿಯದಂಥ ನಟರು ಮಾತಾಡ್ದಂಗೆ ಒಬ್ಬ ಪ್ರಬುದ್ಧ ನಟರಾಗಿ ಮಾತಾಡಿರ್ತಕ್ಕಂಥದ್ದು ಭಾಳ ಅಕ್ಷಮ್ಯ ಅಪರಾಧ. ಜೊತೆ ಕಮಲ್ ಹಾಸನ್ ಅವರು ತಿಳ್ಕೋಬೇಕಾದಂಥ ವಿಚಾರ, ರಾಷ್ಟ್ರ ಮಟ್ಟದಲ್ಲಿ ಕನ್ನಡದ ಬಾವುಟನ ಆರಿಸಿರ್ತಕ್ಕಂಥ ದೇವೇಗೌಡರು ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಕನ್ನಡಿಗರ ಸ್ಥಾನ ಮಾನ ಎಂಥದ್ದು, ಕನ್ನಡಿಗರ ಹೋರಾಟ ಎಂಥದ್ದು. ಜೊತೆಗೆ ತಮಿಳ್ನಾಡಿನಲ್ಲಿ ಕನ್ನಡಿಗರದೇ ಮೇಲುಗೈ ಇರ್ಬೋದು, ಜಯಲಲಿತಾ ಇರ್ಬೋದು, ಅವ್ರು ಕನ್ನಡಿಗರು. ಸೂಪರ್ ಸ್ಟಾರ್ ಅನ್ನಿಸ್ಕೊಂಡಿರ್ತಕ್ಕಂಥ ರಜನಿಕಾಂತ್ ಇರ್ಬೋದು, ಅವ್ರು ಕನ್ನಡಿಗರು. ಅವರೆಲ್ಲ ಹಿಂದೆ ಇತಿಹಾಸ ತಿರುಚಿ ನೋಡಿದಿದ್ರೆ, ಅಥವಾ ಈಗ ಅವರ ಹಿಂದೆ ನೋಡಿದಿದ್ರೆ ಅವರು ಕನ್ನಡದ ಬಗ್ಗೆ ಮಾತಾಡಬಾರ್ದಾಗಿತ್ತು ಅಂತ ಅನ್ನಿಸುತ್ತೆ. ಆ ನಟನ ಬಾಯಲ್ಲಿ ಕನ್ನಡದ ಬಗ್ಗೆ ಅವೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ತುಂಬ ಅಕ್ಷಮ್ಯ ಅಪರಾಧ. ಅವರು ಇವತ್ತು ಕೂಡ ಹೇಳಿದ್ದಾರೆ, ನಾನು ನನ್ನ ಚಲನಚಿತ್ರನ ಬ್ಯಾನ್ ಮಾಡಿದ್ರೂ ಪರವಾಗಿಲ್ಲ, ನಾನು ಕ್ಷಮೆ ಕೇಳಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ದೊಡ್ಡ ಒಂದು ರಾಜ್ಯದ ಭಾಷೆ ಬಗ್ಗೆ ಮಾತಾಡಿದ್ದು ಅಲ್ಲದೆ ನಾನು ಕ್ಷಮೆ ಕೇಳಲ್ಲ, ನಾನು ಪಿಕ್ಚರ್ ಬ್ಯಾನ್ ಮಾಡಿ ಅಂದರೆ ಪಿಕ್ಚರ್ ಬ್ಯಾನ್ ಮಾಡಲ್ಲ, ಈತನ ವ್ಯಕ್ತಿತ್ವನ ಬ್ಯಾನ್ ಮಾಡ್ತಾರೆ ಜನ. ಅವರ ವ್ಯಕ್ತಿತ್ವ ಏನು ಕಾಪಾಡ್ಕೊಂಡು ಬಂದಿದ್ರು, ಆ ವ್ಯಕ್ತಿತ್ವ ಎಲ್ಲ ಇವತ್ತು ನಶಿಸಿ ಹೋಗ್ತದೆ. ಅದರಿಂದ ಅವ್ರಿಗೆ ಸಹಮತ ವ್ಯಕ್ತಪಡಿಸಿರ್ತಕ್ಕಂಥ ಯಾರೇ ಆಗಲಿ ಕನ್ನಡದ ಬಗ್ಗೆ, ಕನ್ನಡದ ಇತಿಹಾಸದ ಬಗ್ಗೆ, ಕನ್ನಡದ ಒಂದು ಗತ್ತು ಗಾಂಭೀರ್ಯದ ಬಗ್ಗೆ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಸರ್, ಇದು ಮೇ ತಿಂಗಳಲ್ಲಿ ಆಗ್ತಿರುವಂತಹ 4ನೇ ಇನ್ಸಿಡೆಂಟ್ ನಮ್ಮ ಕನ್ನಡದ ಬಗ್ಗೆ. ಅಂದ್ರೆ ಯಾಕೆ ಕನ್ನಡಿಗರನ್ನೇ ಈ ರೀತಿ ಟಾರ್ಗೆಟ್ ಮಾಡ್ತಾರೆ ಅಂತ? ಅವ್ರಿಗೆ ಏನಾಗ್ತಾ ಇದೆ ಅಂದರೆ ಮೇಡಮ್, ಕನ್ನಡದ ಬಗ್ಗೆ ಮಾತಾಡಿದ್ರೆ ತಮಿಳಿಗರು ನಮ್ಮನ್ನು ಎಲ್ಲಿ ಓಲೈಸ್ಕೋತಾರೋ ಅಂತಕ್ಕಂಥದ್ದು. ಆದರೆ ನಿಮ್ಮ ನಟನೆಯಿಂದ ನೀವು ಓಲೈಕೆ ಮಾಡ್ಕೋಬೇಕು, ನೀವು ನಿಮ್ಮ ಕಲೆಯಿಂದ ಓಲೈಕೆ ಮಾಡ್ಕೋಬೇಕು. ಆದರೆ ಯಾವುದೋ ಒಂದು ಪರಭಾಷೆಯನ್ನು ನಿಂದಿಸಿ ನೀವು ಹೀರೋ ಆಗ್ತಕ್ಕಂಥದ್ದು ಒಳ್ಳೆಯದಲ್ಲ. ಯಾರೇ ಮಾತಾಡಿರಲಿ. 4ನೇ ಇನ್ಸಿಡೆಂಟು, ಕನ್ನಡದ ಹೋರಾಟ ಇವತ್ತು ಭಾಳ ಗಟ್ಟಿಯಾಗಿ ನಿಂತಿದೆ. ಏನಾದರೂ ಕನ್ನಡಿಗರು ರೊಚ್ಚಿಗೆದ್ರೆ ಏನಾಗ್ಬೋದು ಅಂತ ಅದು ಗೊತ್ತಿದೆ ಅವ್ರಿಗೆ. ಕಾವೇರಿ ಇಶ್ಯೂಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು. ನಮ್ಮಲ್ಲಿ ಭಾಷೆ ಪ್ರಾಮುಖ್ಯತೆ ಭಾಳ ಇದೆ. ಅವ್ರಿಗಿರೋಷ್ಟು ಹೆಚ್ಚು ನಮಗೂ ಇದೆ. ಅರ್ಥ ಮಾಡ್ಕೋಬೇಕು. ಅವ್ರವ್ರ ಭಾಷೆ ಅವ್ರವ್ರಿಗೆ ತುಂಬ ಶಕ್ತಿಯನ್ನು ಕೊಡ್ತದೆ. ಅವ್ರವ್ರ ಭಾಷೆ ಅವರಿಗೆ ಭಾಳ ಹೆಚ್ಚಿನ ಮಹತ್ವ ಇರ್ತದೆ. ಕಮಲ್ ಹಾಸನ್ ಅವ್ರಿಗೆ ಈ ಕೂಡಲೇ ದೊಡ್ಡ ವ್ಯಕ್ತಿಯಾಗಿದ್ದರೆ, ಒಬ್ಬ ಮೇರು ನಟನಾಗಿದ್ದರೆ, ಅಥವಾ ಒಬ್ಬ ದೊಡ್ಡ ಹಿರಿಯ ಕಲಾವಿದರಾಗಿದ್ದರೆ, ಒಂದು ಭಾಷೆ ಬಗ್ಗೆ ಅವರು ಮಾತಾಡಿರ್ತಕ್ಕಂಥದ್ದಕ್ಕೆ ಕ್ಷಮೆ ಕೇಳಿದ್ರೆ ದೊಡ್ಡ ವ್ಯಕ್ತಿಯಾಗಿ, ದೊಡ್ಡ ಮನಸ್ಸಿನಲ್ಲಿ, ಕನ್ನಡಿಗರ ಮನಸ್ಸಿನಲ್ಲಿ ಏನೇ ಇದ್ದರೂ ಉಳ್ಕೊಳ್ತಾರೆ. ಇಲ್ಲದೇ ಇದ್ದರೆ ಆತ ಎಷ್ಟು ದೊಡ್ಡ ಕಲಾವಿದರಾಗಿದ್ದರೋ ಅಷ್ಟೇ ಸಣ್ಣವರಾಗ್ತಾರೆ ಅಂತ ನನ್ನ ಅಭಿಪ್ರಾಯ. ಸರ್, ನಾವು ಗಮನಿಸ್ತಾ ಹೋಗ್ಬಹುದು. ನಾವು ಇಲ್ಲಿಗೆ ಆಂಧ್ರದವರೋ, ತೆಲುಗು ಅವರೋ, ತಮಿಳವರೋ ಯಾರೋ ಬಂದರೆ ನಾವು ಅವ್ರ ಭಾಷೆಯಲ್ಲೇ ಮಾತಾಡ್ಬಿಡ್ತೀವಿ. ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ನಾವು ಬಿಡೋದೇ ಇಲ್ಲ. ನಮ್ಮ ಕನ್ನಡಿಗರು ಆ ರೀತಿ ಇದ್ದೀವಿ. ಸೊ ಎಲ್ಲೋ ಒಂದು ಕಡೆ ಈ ರೀತಿ ವ್ಯಕ್ತಿತ್ವನೇ ಹೀಗೆ ಮುಳುವಾಗುತ್ತಾ ಅಂತ ಕೆಲವೊಂದು ಸಲ. ನೋಡಿ ಮೇಡಮ್, ಈಗ ಇದರಲ್ಲಿ ಏನಾಗ್ತಾ ಇದೆ ಅಂದರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೇಳಿದ್ದಾರೆ ಏನಂತ, ಯಾಕೆ ಅವರು ನಮ್ಮ ಭಾಷೆನ ಮಾತಾಡಲ್ಲ, ನಾವು ಯಾಕೆ ತಮಿಳು ತೆಲುಗು ಅವ್ರ ಭಾಷೆನಲ್ಲಿ ಮಾತಾಡಬೇಕು ಅಂತ ಹಿಂದೆನೇ ಹೇಳಿದ್ದಾರೆ. ಅದು ಇವತ್ತು ನಿಜವಾಗ್ಲೂ ಈ ಕಾಲಕ್ಕೆ ತಕ್ಕಂತೆ ಬಂದಿದೆ. ನಾನು ಹೇಳ್ತಾ ಇದ್ದೀನಿ, ಈ ವಿಚಾರದಲ್ಲಿ ಭಾಳ ಕನ್ನಡದ ಬಗ್ಗೆ, ಕನ್ನಡದ ಏನು ಶಕ್ತಿ ಇದೆ ಅದರ ಬಗ್ಗೆ ಇತಿಮಿತಿಯಾಗಿ ಅರ್ಥ ಮಾತಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಕನ್ನಡದಲ್ಲಿ ಇತಿಹಾಸ ಪೂರ್ವಕರಾದಂಥ ಇವತ್ತು ಎಷ್ಟೋ ಜನ ಕನ್ನಡಿಗರು ಭಾಳ ದೊಡ್ಡ ಮಟ್ಟದಲ್ಲಿ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅಲ್ವಾ? ಇವತ್ತು ಕನ್ನಡಿಗರ ಸ್ಥಾನ ಮಾನ ಎಂಥದ್ದು, ಕನ್ನಡಿಗರ ಬ್ಯಾಂಗ್ಳೂರು ಅಂತಕ್ಕಂಥದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೆದಿದೆ. ಕಮಲ್ ಹಾಸನ್ ಅವ್ರು ಎಲ್ಲೋಗಿದ್ರು,
50 ವರ್ಷದ ಚಲನಚಿತ್ರ ಅನುಭವ, ಜೊತೆಗೆ ರಾಜಕೀಯ ನಂಟು, ಜೊತೆಗೆ ಅವ್ರದ್ದೇ ಆದಂಥ ಚಲನಚಿತ್ರದಲ್ಲಿ ಒಡನಾಟ ಇಟ್ಕೊಂಡಿದ್ದಂಥವ್ರು ಏಕಾಏಕಿ ಈಗ ಒಂದು ಭಾಷೆ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ? ಕಮಲಾಸನ್ಗಿದು ಸರಿ ಅನ್ಸಲ್ಲ. ಯಾಕೆಂದರೆ ಶೋಭೆ ಅಲ್ಲ, ಪಕ್ಕದಲ್ಲಿ ರಜನಿಕಾಂತ್ ಇದ್ದಾರೆ. ಕನ್ನಡದ ಇತಿಹಾಸ ಏನು, ಕನ್ನಡದ ಆ ಒಂದು ಶಕ್ತಿ ಏನು ಅಂತಕ್ಕಂಥದ್ದನ್ನ ಕನ್ನಡ ಇನ್ನೂ ಬದುಕಿದ್ದಾರೆ. ಮೇರು ನಟನಾಗಿ ಸೂಪರ್ ಸ್ಟಾರ್ ಆಗಿ ತಮಿಳು ಚಿತ್ರರಂಗದಲ್ಲಿ ಕನ್ನಡಿಗ ರಾರಾಜಿಸ್ತಾ ಇದ್ರೆ ಅದು ರಜನಿಕಾಂತ್ ಮಾತ್ರ. ರಜನಿಕಾಂತ್ ಕೇಳಲಿ, ರಜನಿಕಾಂತ್ನ ವಿಚಾರ ಮಾಡಲಿ, ರಜನಿಕಾಂತಿಂದ ತಿಳ್ಕೊಂಡು ಅವರು ಉತ್ತರ ಕೊಡ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ.